ಭಾರತ ಸೇವಾದಳದ ಸಂಸ್ಥಾಪಕರಾದ ಪದ್ಮಭೂಷಣ ಡಾಕ್ಟರ್ ನಾಸು ಹರ್ಡಿಕರ್ ಅವರ ಜನ್ಮ ದಿನಾಚರಣೆಯನ್ನು ಪಟ್ಟಣದ ನಾಸು ಹರ್ಡಿಕರ್ ವೃತ್ತದಲ್ಲಿ ಭಾರತ ಸೇವಾದಳ ಹಾಸನ ಜಿಲ್ಲಾ ಘಟಕದ ವತಿಯಿಂದ ಸರಳ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾಸು ಹರ್ಡಿಕರ್ ಅವರ ಪುತ್ಥಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಲಾಯಿತು. ಬಳಿಕ ಮಾತನಾಡಿದ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್, ದೇಶಭಕ್ತಿ, ಸೇವಾ ಮನೋಭಾವ ಮತ್ತು ಶಿಸ್ತುಬದ್ಧ ಸಮಾಜ ನಿರ್ಮಾಣದಲ್ಲಿ ಡಾಕ್ಟರ್ ಹರ್ಡಿಕರ್ ಅವರ ಕೊಡುಗೆ ಅಪಾರವಾಗಿದೆ. ಭಾರತ ಸೇವಾದಳವು ಯುವಜನರಲ್ಲಿ ರಾಷ್ಟ್ರಭಕ್ತಿ, ಸಾಮಾಜಿಕ ಜವಾಬ್ದಾರಿ ಹಾಗೂ ಸೇವಾ ಚಟುವಟಿಕೆಗಳ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಹರ್ಡಿಕರ್ ಅವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಸಮಾಜದ ಏಳಿಗೆಗೆ ಇಂದಿನ ಯುವಕರು ಸೇವಾ ಮನೋವೃತ್ತಿಯಿಂದ ದೇಶಕ್ಕಾಗಿ ಶ್ರಮಿಸಬೇಕೆಂದು ಹೇಳಿದರು. ಭಾರತ ಸೇವಾದಳದ ಮುಖ್ಯಸ್ಥೆ ರಾಣಿರವರು ಡಾಕ್ಟರ್ ನಾಸು ಹರ್ಡಿಕರ್ ಅವರು ದೇಶದ ಯುವಜನತೆಗೆ ಶಿಸ್ತು, ಸೇವಾ ಮನೋಭಾವ ಹಾಗೂ ರಾಷ್ಟ್ರಭಕ್ತಿಯ ದಾರಿಯನ್ನು ತೋರಿಸಿದ ಮಹಾನ್ ವ್ಯಕ್ತಿತ್ವ ಎಂದು ಹೇಳಿದರು. ಇಂದಿನ ಯುವ ಪೀಳಿಗೆ ಸಮಾಜಮುಖಿ ಕಾರ್ಯಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಬೇಕಿದ್ದು, ಸೇವಾದಳದ ಮೂಲಕ ಸಮಾಜ ಸೇವೆ, ಪರಿಸರ ಜಾಗೃತಿ, ರಾಷ್ಟ್ರೀಯ ಏಕತೆ ಹಾಗೂ ಮಾನವೀಯ ಮೌಲ್ಯಗಳನ್ನು ಬೆಳೆಸುವ ಕಾರ್ಯ ನಿರಂತರವಾಗಿ ನಡೆಯುತ್ತಿದೆ. ಡಾಕ್ಟರ್ ಹರ್ಡಿಕರ್ ಅವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಭಾರತ ಸೇವೆಯಲ್ಲಿ ಜೀವನ ಮಾಡಿಕೊಂಡ ಮಹಾನ್ ವ್ಯಕ್ತಿ ಇವರು. ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡು ಭಾಗವಹಿಸಿ ಜೊತೆಗೆ ದೇಶಭಕ್ತಿಯನ್ನೇ ತಮ್ಮ ಜೀವನವಾಗಿ ಮಾಡಿಸಿಕೊಂಡಂತಹ ಯೋಧ. ಜೊತೆಗೆ ಇವರು ಏನು ಯುವಕರಲ್ಲಿ ಶಾಂತಿ ಇರ್ಬೋದು, ಶಿಸ್ತು ಹಾಗೂ ದೇಶಭಕ್ತಿಯನ್ನು ಮೂಡಿಸುವಲ್ಲಿ ಹಿಂದೂಸ್ತಾನ್ ಸೇವಾದಳವನ್ನು ನಿರ್ಮಿಸಿದಂತಹ ಮಹಾನ್ ಸಂಘಟಕ ವ್ಯಕ್ತಿಯಾಗಿದ್ದರು. ಇವರು ತಮ್ಮ ಜೀವನ ಉದ್ದಕ್ಕೂ ಸಹ ಸಂಘಟನೆ, ಸಮಾಜ ಸೇವೆ, ದೇಶಭಕ್ತಿಯಲ್ಲೇ ತಮ್ಮ ಜೀವನವನ್ನು ಅಮೂಲ್ಯವಾಗಿ ಅರ್ಪಿಸಿದ್ದಾರೆ. ಇವರ ಅಪಾರ ಗೌರವವನ್ನು ನೋಡಿ ಭಾರತ ಸರ್ಕಾರವು ಇವರಿಗೆ ಪದ್ಮಭೂಷಣ ಎಂಬ ಗೌರವವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರಿಗೂ ಇವತ್ತು ಡಾಕ್ಟರ್ ನಾಸು ಜಯಂತಿಯ ಶುಭಾಶಯ. ಡಾಕ್ಟರ್ ನಾಸು ಜಯಂತಿಯವರ ಹರ್ಡಿಕರ್ ಜಯಂತಿಯವರ ಶುಭಾಶಯ. ಅವರ ಹಸ್ತನಾಯಕರ ಹಾಕಿಕೊಟ್ಟಂಥ ಹಾದಿಯಲ್ಲಿ ನಾವೆಲ್ಲರೂ ನಡೀತಾ ಇದ್ದು, ಯುವಕರನ್ನು ಸಂಘಟನೆ ಮಾಡೋದ್ರಲ್ಲಿ, ಬಲಿಷ್ಠಗೊಳಿಸೋದ್ರಲ್ಲಿ, ಎಲ್ಲರಲ್ಲೂ ನಾಯಕತ್ವದ ಗುಣವನ್ನು ಬೆಳೆಸಬೇಕು, ರಾಷ್ಟ್ರಾಭಿಮಾನವನ್ನು ಬೆಳೆಸಬೇಕು, ದೇಶ ಭಾವನೆಯನ್ನು ಬೆಳೆಸಬೇಕು, ದೇಶಭಕ್ತಿಯನ್ನು ಮೂಡಿಸುವಲ್ಲಿ ಯುವಕರನ್ನ ಜಾಗೃತಿಗೊಳಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸಂಘಟನೆಯನ್ನು ಮಾಡಲಿಕ್ಕೆ ನಾವು ಯುವಕರ ಪೀಳಿಗೆಯನ್ನೇ ನಾವು ಸಂಘಟನೆ ಮಾಡಬೇಕು. ದೇಶವನ್ನು ಸದೃಷ್ಟವಾಗಿ ಸದ್ಬಲವಾಗಿ ಬೆಳೆಸಬೇಕು ಅಂತಂದರೆ ಯುವಕರ ಸಂಘಟನೆ ಆಗಬೇಕು ಅಂತ ಹೇಳಿ ಹರ್ಡಿಕರ್ ಅವರ ಕನಸನ್ನು ಕಟ್ಟಿದ್ರು. ಹಾಗಾಗಿ ಈಗ ಇಲ್ಲೂ ಕೂಡ ಘಟಪ್ರಭಾದಲ್ಲಿ ಶಿಕ್ಷಣ ಮಾಡಿ ಹೈಯರ್ ಎಜುಕೇಷನ್ಗೋಸ್ಕರ ಕೂಡ ಸೇವೆ ಮಾಡಿ ನಂತರ ಬಂದು ದೇಶದಲ್ಲಿ ಅವರು ಇಲ್ಲಿ ಭಾರತಕ್ಕೆ ಬಂದು ಇಲ್ಲೂ ಕೂಡ ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸೇರಿಕೊಂಡು ಸೇವೆ ಮಾಡಿ ಸಾಕಷ್ಟು ಸೇವೆಗಳನ್ನು ಮಾಡಿದರೆ ಆ ಒಂದು ಧ್ಯೇಯನ, ಆ ಒಂದು ಉದ್ದೇಶನ ಸಾಧನೆ ಮಾಡಬೇಕು ಅಂದರೆ ಇವತ್ತಿನ ಯುವಜನತೆ ಏನು ನಮ್ಮ ಸಾಮಾಜಿಕ ಕಳಕಳಿಯನ್ನು ಕಳ್ಕೊಂಡಿದ್ದಾರೆ ಅದನ್ನು ಬೆಳೆಸ್ಕೋಬೇಕು ಅಂತ ಹೇಳ್ತಾ ಈ ಒಂದು ಜಯಂತಿಗೆ ಮತ್ತೊಮ್ಮೆ ಶುಭಾಶಯನ ಕೊಡ್ತಾ ನನ್ನ ಈ ಸಂದರ್ಭದಲ್ಲಿ ಭಾರತ ಸೇವಾದಳದ ಅಧ್ಯಕ್ಷ ಯುವರಾಜು, ಬಾಳೆಹಣ್ಣು ರಮೇಶ್, ವೆಂಕಟೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.